ಸುಹಾಸ್ ಹಲೋ. ಸುಹಾಸ್ ಎಲ್ಲಿದೆಯಪ್ಪ? ನಾನು ನಾಗರಾಜ್ ಅಂತ ಪ್ರಜಾವಾಣಿ ರಿಪೋರ್ಟ್ರು. ನಾನು ಇಲ್ಲಿ ಊರು ಬಂದಿದ್ದೆ, ಊರಲ್ಲಿದ್ದೀನಿ. ಗಾಡಿ ಓಡಿಸ್ತಾ ಇದೆಯಾ? ಹೌದು. ಒಂದು ನಿಮಿಷ ಅಲ್ಲೇ ನಿಲ್ಸಪ್ಪ, ಒಂದು ಸೆಕೆಂಡು ಮಾತಾಡಬೇಕು. ಏನಿಲ್ಲ, ಹೇಳಿ ಹೇಳಿ. ನಿನ್ನ ಗಾಡಿ ಸಿಕ್ತಾ? ಗಾಡಿ ಸಿಕ್ಕಿಲ್ಲ ಅಣ್ಣ ಇನ್ನೂ. ಕಂಪ್ಲೇಂಟ್ ಕೊಟ್ಟಿದ್ಯಪ್ಪ? ಹಾಂ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲೇ ಕಂಪ್ಲೇಂಟ್ ತಗೊಳ ಅಂತೀರಂತೆ, ಅದಕ್ಕೆ ಕೇಳಿದೆ. ಇಲ್ಲ ಇಲ್ಲ, ಆಯ್ತು. ಮೊನ್ನೆ ಒಂದು 4 ದಿನ ಆಯ್ತು, ಇದು 3 ದಿನ ಆಯ್ತು ಇವತ್ತಿಗೆ. ಹೌದಾ? ಅಲ್ಲ, ನೀವು ಹೋದಾಗ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ಗೊತ್ತಾಯ್ತು ನನಗೆ. ಅವಾಗ ತಗೊಳ್ಳಿಲ್ಲ, ಒಂದು ಹಿಂದೆ ಮುಂದೆ ನಾಳೆ ಬಾ ಬೆಳಿಗ್ಗೆ ಬಾ ಅಂತಿದ್ರು. ಯಾಕೆ? ಆಮೇಲೆ ಗೊತ್ತಿರ್ಲಿಲ್ಲ. ಅಂದ್ರೆ ಯಾವ್ದಾರ ಗಾಡಿ ಅಕಸ್ಮಾತ್ ಬಂದ್ರೆ ಹೇಳ್ತೀವಿ, ಅದು ಸುಮ್ಮನೆ FIR ಮಾಡಿದ್ರೆ ಕೋರ್ಟ್ಗೆಲ್ಲ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು. ಅಲ್ಲ, ಆಗ್ಲಿ ಬಿಡಿ. ಈಗ ಗಾಡಿ ಕಳ್ತನ ಆಗಿರೋದು ನಿಜ ಅಂದ್ಮೇಲೆ FIR ಮಾಡಕ್ಕೇನು ಕಷ್ಟ? ಅದಕ್ಕೆ ಸರಿ ಸರ್ ಆಯ್ತು ಅಂದ್ಬಿಟ್ಟು ಇದು ಮಾಡಿದ್ದು. ಈಗ ಆಯ್ತು, ಮೊನ್ನೆ ಆಯ್ತು FIR. 3 ದಿನ ಆಯ್ತು FIR. ಎಲ್ಲಿ ಗಾಡಿ ನಿಲ್ಸಿದ್ರಿ? ಎಲ್ಲಿ ಕಳ್ತನ ಆಯ್ತು? ಬೀರ್ಗುಡಿ ಹತ್ರ. ಹೌದಾ? ಎಲ್ಲಿಗೆ ಹೋಗಿದ್ರಿ? ಫಂಕ್ಷನ್ ಹೋಯ್ದವ ನಿಮ್ಮ ಬಂಧುವ್ರದ್ದೆ. ಅದು ನಾನು ಕೂಡ ಅಲ್ಲೇ ಇದೆ. ಮಳೆ ಬಂತಲ್ಲ ಅವತ್ತಾನೆ. ನೀವು ಮಳೆ ಬರ್ತೀರಲ್ಲ ಅವಾಗ ಅದೇ ಸ್ಪಾಟ್ ಅಲ್ಲಿ ಹಳ್ಳಿ ಬರ ಆಯ್ತಲ್ಲ, ಹಳ್ಳಿ ಕಟ್ಟೆಯಲ್ಲಿಲ್ಲ, ಹಳ್ಳಿ ಕಟ್ಟೆ ಹತ್ರ ನಿಂತಿದೆ. ನಿಲ್ಸ್ಬಿಟ್ಟು ಮಾತಾಡಪ್ಪ, ಗಾಡೀಲಿ ಮಾತಾಡ್ಬಾರ್ದು. ಒಂದೇ ಒಂದು ನಿಮಿಷ. ಒಂದೇ ಒಂದು ನಿಮಿಷ, ಗಾಡಿ ಪಾರ್ಕ್ ಮಾಡಿ. ಓಕೆ ಓಕೆ. ಹಲೋ. ಹೇಳಪ್ಪ ಸುಹಾಸ್. ಈಗ ನೀವು ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಹೌದು. ಹಾಗಾಗಿ ಅಲ್ಲಿ ಗಾಡಿ ಕಳ್ತನ ಆಗಿದೆ ಅಂತ. ಹೌದು ಹೌದು. ಅಲ್ಲಿ ಮಾಮೂಲಿ ಫಂಕ್ಷನ್ ಬಂದಿದ್ದು, ಅದೇ ನೀವು ಇದ್ರಲ್ಲ ಫಂಕ್ಷನ್ ಅಲ್ಲಿ. ನೀವು ಕಳ್ತನ ಆಗಿ ನೋಡಿದ್ದು? ನನ್ 3 ಗಂಟೆ ಮಳೆ ಬಂತು. ನಾವು ಆಟೋ ಹತ್ರ ಹೋದ ನೋಡಿ, ಊಟ ಮಾಡಕ್ಕೆ. ಹೌದು. ಪ್ಲೇಟ್ ಹಾಕೊಂಡು ಅವಾಗ ನೋಡಿದ್ದು ಗಾಡಿನ. ಅವಾಗಿರ್ಲಿಲ್ಲ? ಅವಾಗಿರ್ಲಿಲ್ಲ. ಅಲ್ಲೆಲ್ಲ ಹುಡ್ಕಾಡಿತ್ತು. ಅಲ್ಲೆಲ್ಲ ಹುಡ್ಕಾಡಿ ತಿರುಪಿನ ಮಾರ್ನೆಗೂ ಹೋಗಿದ್ದು. ತಿರುಪಿನ ಈಗ ಮೊನ್ನೆನೂ ಹೋಗಿದ್ದು ಅದೇ ಸ್ಪಾಟ್ಗೆ, ಸುಮ್ಗೆ ನೋಡ್ಕೊಂಡ್ ಬರೋದ ಅಂದ್ಬಿಟ್ಟು. ಅಲ್ಲೇ ಸುತ್ತಮುತ್ತ ಹಳ್ಳಿ ಎಲ್ಲ ನೋಡೋದ ಅಂದ್ಬಿಟ್ಟು ತಿರುಪಿನ ಕಿರ್ಗೋಲೆಲ್ಲ ನೋಡಿದೀವಿ, ಬಂದೂರ್ಲೆಲ್ಲ ನೋಡಿದ್ವಿ. ಎಲ್ಲೂ ಕಂಡಿಲ್ಲ. ಸರಿ ಸರಿ. ಏನು ಗಾಡಿ ನಂಬರ್ ಏನಪ್ಪ ಅದು? KA55 E0587. ಓಕೆ. ಗಾಡಿ ಫೋಟೋ ಇದೆಯಾ ನಿಮ್ಮ ಹತ್ರ? ಆಯ್ತು, ನಮ್ಮ ಹತ್ರ ಕಳಿಸ್ಕೊಡಿ, ಸುದ್ದಿ ಮಾಡಕ್ಕೆ. ಕಂಪ್ಲೇಂಟ್ ಆಗಿದೆ ಅಲ್ವಾ? ಯಾಕೆ ಇದನ್ನ ನಾನು ಕೇಳ್ತೀನಿ ಅಂದ್ರೆ, ಸಾರ್ವಜನಿಕರು ಮಾತ್ರ ಹೇಳೋದು ಪತ್ರಿಕೆಗೆ ಸುದ್ದಿ ಮಾಡಕ್ಕೆ, ಪೊಲೀಸವ್ರು ನಮ್ಗೆ ಮಾಹಿತಿಗಳು ಕೊಡಲ್ಲ. ನೀವು ಮೀಡಿಯಾದವ್ರಿಗೆ ಹೇಳಿದ್ರೆ ಮೀಡಿಯಾದವ್ರು ಸುದ್ದಿ ಮಾಡ್ತಾರೆ, ಮತ್ತೆ ತನಿಖೆ ಆಗ್ತದೆ. ಇದು ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಹೋಗುತ್ತೆ ಇದು ಸುದ್ದಿ, ಅವಾಗ ಬೇಗ ತನಿಖೆ ಆಗುತ್ತೆ. ಎಲ್ಲ ಸಿಕ್ಕಾಬಿಟ್ಟೆ ಗಾಡಿಗಳು ಕಳ್ತನ ಆಗ್ತಾ ಇದೆ, ಕರಪ್ಷನ್ಗಳು ನಡೀತಾ ಇದೆ ಹಳ್ಳಿಗಳಲ್ಲಿ. ಇಲ್ಲ, ಈಗಂತೂ ಜಾಸ್ತಿ ಆಗ್ತೈತೆ. ಹೌದು ಸರ್. ಅದಕ್ಕೇನೆ ಮಾಧ್ಯಮದಲ್ಲಿ ಬಂದಾಗ ಸ್ವಲ್ಪ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳುತ್ತೆ, ಮೇಲಧಿಕಾರಿಗಳು ಎಚ್ಚೆತ್ಕೋತಾರೆ. ಓಕೆ ಸರ್, ಫೋಟೋ ಕಳಿಸ್ಕೊಡ್ತೇನೆ ನಿಮ್ಗೆ. ಕಳಿಸ್ಕೊಡಿ, ಈಗ ಕಳಿಸ್ಕೊಡ್ತೀನಿ. ಹಾಗಾಗಿ ಯಾವ ಕಂಪ್ನಿ ಗಾಡಿ ಅದು? ಪ್ಯಾಷನ್ ಪ್ಲಸ್ ಏನೋ ಹೀರೋ ಕಂಪ್ನಿ. ಅದು ಈಗ ಒಂದು 20,000 ಬಾಳುತ್ತೆ. ಹೌದಾ? 20,000 ಬಾಳ್ತದೆ. 7 ಮಾಡಲು. ಅಂದ್ರೆ ಗಾಡಿ ಕಂಡೀಷನ್ ಆಗೈತೆ. ಗಾಡಿ ಗಿಫ್ಟ್ ಕೊಟ್ಟಿದ್ರು ನನಗೆ. ಯಾರು? ನಮ್ಮ ದೊಡ್ಡಪ್ಪ ಅವರು. ಬಟ್ ಅದರಿಂದ ನಾನು ಜಾಸ್ತಿ ಹುಡ್ಕಾಡ್ತಾ ಇದ್ದೀನಿ. ಅಲ್ಲ, ನಮ್ಮ ದೊಡ್ಡಪ್ಪನ ಹೆಸರು ಐತೆ, ಪರ್ಫೆಕ್ಟ್ ಆಗೈತೆ ಎಲ್ಲ. ಸರಿ ಸರ್, ಎಲ್ಲ ಡಾಕ್ಯುಮೆಂಟ್ರಿ ಹಾಕ್ಸ್ಕೊಂಡಿದ್ದೆ ಸರ್? ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಆಯ್ತು. ಓಕೆ ಓಕೆ ಓಕೆ. ಯಾಕೆಂದ್ರೆ ನೋಡಿ, ನೀವು ನಾನು ಯಾಕೆ ಇದನ್ನ ಸ್ಟ್ಯಾಂಡ್ ಮಾಡ್ತಾ ಇದ್ದೀನಿ ನ್ಯೂಸ್ ಅಂದ್ರೆ, ನಾನು ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷ ಮೈಸೂರು ಗ್ರಾಮಾಂತರ. ಒಬ್ಬ ಕಾರ್ಮಿಕರ ಗಾಳಿ ಹಾಳಾಗುತ್ತೆ, ಅದು ಎಂಕ್ವೈರಿ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಯಾಕೆ ಪಾಪ ನೀವು ಯಾವ ಊರಿನಿಂದ ಬರೋದು ಡೈಲಿ ಅಪ್ ಅಂಡ್ ಡೌನ್ ಬಂದವ್ರಿಗೆ? ಮೇಘಕೊಪ್ಪದಿಂದ ಬಂದು ಪೆಟ್ರೋಲ್ ಬ್ಯಾಂಕ್ ಬರ್ತೀರಾ? ಓಕೆ ಓಕೆ ಓಕೆ. ಹಾಗಾಗಿ ಈಗ ಕಂಪ್ಲೇಂಟ್ ಆಗಿದೆ ಅದು? ಕಂಪ್ಲೇಂಟ್ ಆಗಿದೆ ಸರ್. ಏನ್ ತನಿಖೆ ಮಾಡ್ಬೇಕು ಅಂತ ಹೇಳ್ತೀರಾ ಹೆಂಗೆ ಪೊಲೀಸ್ ಇಲಾಖೆಗೆ? ಯಾಕೆ ಇವೆಲ್ಲ ಸುದ್ದಿ ನೋಡ್ತಾರೆ ಪೊಲೀಸ್ನವರು? ಇಲ್ಲ ಇಲ್ಲ, ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಹೌದಾ? ಹೌದು ಸರ್. ಓಕೆ ಓಕೆ, ಆಯ್ತು ಸರ್. ಓಕೆ ಸರ್, ಕಳಿಸ್ಕೊಡ್ತೀನಿ ಫೋಟೋ ನನಗೆ. ಕಳಿಸ್ಕೊಡಿ ಗಾಡಿ ನಂಬರು ಮತ್ತೆ ಇದೆಲ್ಲ.